ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೆಲವೊಂದು ಪರ್ಸ್ನಲ್ಸ್ ರೀಸನ್ಗಳಿಂದ ಲಾಸ್ಟ್ ಒಂದು 2-3 ಮಂತ್ಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ವೀಡಿಯೋನಲ್ಲಿ ಹೇಳಿದ್ದೆ ನಾನು 5 ವೀಕ್ಸ್ ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸೊ ನನಗೆ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗಿತ್ತು. ಸೊ ಹಾಗೆ ನಂದು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ನನ್ನ ಕೊನೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಲಾಸ್ಟ್ 2 ಅಬೋಷನ್ಸ್ ಆಗಿದೆ. ಸೊ ಲಾಸ್ಟು ಒಂದು ಅಬೋಷನ್ ಆಗಲಿಕ್ಕೆ ಮೇ ಬಿ ನಾನೇ ಕಾರಣ ಆಗಿಬಿಟ್ನೇನೋ ಅಂತೇಳಿ ನನಗೆ ತುಂಬ ಅದ್ರ ಬಗ್ಗೆ ಗಿಲ್ಟ್ ಕೂಡ ಇದೆ. ಸೊ ಅದು ಯಾಕೆ ಅಂತ ಹೇಳಿ ನಾನು ಅಪ್ಕಮಿಂಗ್ ವೀಡಿಯೋನಲ್ಲಿ ನಾನು ಖಂಡಿತ ಅದ್ರ ಬಗ್ಗೆ ಒಂದು ವ್ಲಾಗ್ನ ಮಾಡ್ತೀನಿ. ಇವತ್ತು ನನ್ನ ವೀಡಿಯೋನಲ್ಲಿ ನಾನು ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನನಗೆ ಲಾಸ್ಟ್ ಒಂದು ಅಬೋಷನ್ ಆಗಿದೆ. ಸೊ ಈಗ ಡಾಕ್ಟರ್ಸ್ ನನಗೆ ಯಾವ ರೀತಿ ಸಪ್ಲಿಮೆಂಟ್ಸ್ಗಳನ್ನ ಅಂದರೆ ಕೊಟ್ಟಿದ್ದಾರೆ, ನಾವು ಅದನ್ನು ಯಾವ ರೀತಿ ಮಿಸ್ ಮಾಡದೆ ತೊಗೊಳ್ಬೇಕು, ಇನ್ ಕೇಸ್ ಮಿಸ್ ಮಾಡಿಕೊಂಡ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಕೆಲವ್ರಿಗೆ ಒಂದು ನೆಗ್ಲಿಜಿಯನ್ಸೇ ಇರುತ್ತೆ, ಏನೂ ಆಗೋದಿಲ್ಲ, ಸಪ್ಲಿಮೆಂಟ್ಸ್ ತೊಗೊಳೋದಿದ್ರೆ ಏನೂ ಆಗೋದಿಲ್ಲ ಅಂಥೇಳಿ ಕೆಲವರು ಸಪ್ಲಿಮೆಂಟ್ಸ್ಗಳನ್ನೇ ತೊಗೊಳ್ಳೋದಿಲ್ಲ. ಕೆಲವ್ರಿಗೆ ಅಲರ್ಜಿ ಇರುತ್ತೆ ಸಪ್ಲಿಮೆಂಟ್ಸ್ಗಳನ್ನ ತೊಗೊಳ್ಳೋದು, ಸೊ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಅದರಿಂದ ಎಲ್ಲ ಏನೆಲ್ಲ ಫೇಸ್ ಮಾಡಬೇಕಾಗಿ ಬರುತ್ತೆ, ಯಾಕಂದರೆ ನಾನು ಆಲ್ರೆಡಿ ಸಫರ್ ಮಾಡಿರೋದ್ರಿಂದ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನನಗೆ ಪೀರಿಯಡ್ಸ್ ಮಿಸ್ ಆಗಿದ ತಕ್ಷಣವೇ, ಅಂದರೆ ಮಾರನೇ ದಿವಸನೇ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಆಗಲೇ ಹೇಳಿದಾಗೆ ನಂಗೆ ಅಬೋಷನ್ಸ್ ಆಗಿರೋದ್ರಿಂದ ನಾನು ಚಾನ್ಸ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಡಿಲೇ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಮತ್ತೆ ಮಾರನೇ ದಿವಸನೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಅವರು ಚೆಕ್ ಮಾಡಿ ಕೂಡ ಹೇಳಿದ್ರು, ಹೌದು ನೀವು ಕನ್ಸೀವ್ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ ಅವ್ರದ್ದು ನಂದು ಹಿಸ್ಟ್ರಿ ಸಹ ಕೇಳಿದ್ರು. ಸೊ ನಾನು ಹೇಳಿದೆ, ಈ ಥರ ನನಗೆ ಲಾಸ್ಟ್ 2 ಅಬೋಷನ್ಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಂದು ಲಾಸ್ಟ್ ಏನಾಗಿತ್ತು ಸ್ಕ್ಯಾನಿಂಗು, ಸೊ ಅದನ್ನೆಲ್ಲನೂ ಕೂಡ ತೋರಿಸಿದೆ. ನಾನು ಅವ್ರಿಗೆ ಏನು ರೀಸನ್ ಹೇಳಿದ್ರು, ಆವಾಗ ನಾನು ತೋರಿಸ್ತಿದ್ದಂತಹ ಗೈನಕಾಲಜಿಸ್ಟ್ ಯಾವ ರೀಸನ್ಗೆ ನಿಮಗೆ ಮಿಸ್ಕರೇಜ್ ಆಗಿದೆ ಅಂತ ಏನು ಹೇಳಿದ್ರು, ನಾನು ಅದನ್ನೆಲ್ಲ ಅವ್ರ ಹತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವರು ಚೆಕ್ ಮಾಡಿ, ಈಗ ನಿಮ್ಗೆ ಏನು ತೊಂದರೆ ಇಲ್ಲ, ಆರಾಮಿದ್ದೀರಾ, ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನ ಕೊಡ್ತೀನಿ, ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ಳಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳಿದರು. ಆ ಸಪ್ಲಿಮೆಂಟ್ಸ್ಗಳು ಯಾವುದ್ಯಾವುದು ಅಂತಂದರೆ ಎಕೋಸ್ಪ್ರಿನ್ ಮತ್ತು ಪ್ರೊಜೆಸ್ಟ್ರಾನ್, ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ನನಗೆ ಎಕೋಸ್ಪ್ರಿನ್ ಮತ್ತು ಪ್ರೊಜೆಸ್ಟ್ರಾನ್ನ ಮಾತ್ರ 12 ವೀಕ್ಸ್ವರೆಗೂ ಇದನ್ನು ನೀವು ಮಿಸ್ ಮಾಡದೆ ತೊಗೊಳ್ಬೇಕು ಅಂತ ಹೇಳಿದರು. ಸೊ ಯಾಕೆ ಈ ಎಕೋಸ್ಪ್ರಿನ್ ಟ್ಯಾಬ್ಲೆಟು ಮತ್ತು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ತುಂಬಾ ಇಂಪಾರ್ಟೆಂಟು, ಇದರ ಉಪಯೋಗ ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ಬಗ್ಗೆ ಹೇಳೋಂಥದ್ದಾದರೆ, ಎಲ್ರಿಗೂ ಗೊತ್ತಿರುತ್ತೆ, ಎಕೋಸ್ಪ್ರಿನ್ ಟ್ಯಾಬ್ಲೆಟು ನಮ್ಮ ರಕ್ತವನ್ನು ತಿನ್ ಮಾಡುತ್ತೆ, ಬ್ಲಡ್ ಈಸಿಯಾಗಿ ಸರ್ಕ್ಯುಲೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಲಾಸ್ಟ್ ಯಾರಿಗಾದರೂ ಅಬೋಷನ್ ಆಗಿದ್ದಲ್ಲಿ, ಮಗು ಹಾರ್ಟ್ ಬೀಟ್ ಬಂದಿಲ್ಲ, ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂತೇಳಿ ಮಿಸ್ಕರೇಜ್ ಆಗಿದ್ದಲ್ಲಿ ಡಾಕ್ಟರ್ಗಳು ಈ ಟ್ಯಾಬ್ಲೆಟ್ಗಳನ್ನ ರೆಫರ್ ಮಾಡ್ತಾರೆ. ಮತ್ತು ಇದನ್ನು ಯಾವುದೇ ರೀತಿ ಡಾಕ್ಟರ್ ಸಜೆಷನ್ ಇಲ್ಲದೆ ಕೂಡ ತೊಗೊಳ್ಬಾರ್ದು. ಯಾಕಂತಂದರೆ ನಿಮ್ಮ ಒಂದು ಹೆಲ್ತ್ ಹಿಸ್ಟ್ರಿ ನೋಡಿ ಅವರು ಎಷ್ಟು mg ನಿಮಗೆ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಸೊ ಅವ್ರು ನಿಮಗೆ ರೆಫರ್ ಮಾಡ್ತಾರೆ. ಸೊ ಡಾಕ್ಟರ್ ರೆಫರೆನ್ಸ್ ಇಲ್ದಿರ ಯಾರು ನೀವೇ ಸ್ವತಃ ಮೆಡಿಕಲಲ್ಲಿ ಹೋಗಿ ತೊಗೊಳ್ಕೂಡ್ದು. ಮೊದಲು 3 ತಿಂಗಳಲ್ಲಿ NT ಸ್ಕ್ಯಾನ್ ಅಂತ ಏನು ಮಾಡ್ತಾರೆ, ಸೊ ಅದರಲ್ಲಿ ಡಾಕ್ಟರ್ಸು ಯೂಟ್ರೈನ್ ಆ್ಯಂಚುರಿ ಡಾಪ್ಲರ್ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಆ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಗರ್ಭಾಶಯದ ರಕ್ತದೊತ್ತಡ ಎಷ್ಟಿದೆ ಅಂಥೇಳಿ ಗೊತ್ತಾಗುತ್ತೆ. ಇನ್ ಕೇಸ್ ರಕ್ತದೊತ್ತಡ ಜಾಸ್ತಿ ಇದ್ದರೆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ತಾಯಿಗೂ ಕೂಡ ಬ್ಲಡ್ ಪ್ರೆಷರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಕೂಡ ಅಪಾಯವನ್ನು ಉಂಟು ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಇನ್ನು ಮಗುವಿಗೆ ಯಾವ ಥರ ತೊಂದರೆಗಳು ಆಗಬಹುದು ಅಂತಂದರೆ, ಹೊಟ್ಟೆನಲ್ಲಿ ಮಗುವಿನ ಗ್ರೋತ್ ಕಡಿಮೆ ಆಗುವಂಥದ್ದು, ಅಥವಾ ನಿಮಗೆ ಡೆಲಿವರಿ ಆದಾಗ ಮಗುವಿನ ತೂಕ ಅಂದರೆ ಲೋ ವೆಯ್ಟಲ್ಲಿ ಹುಟ್ಬೋದು, ಅಥವಾ ಪ್ರೀಮೆಚೂರ್ ಬೇಬಿ ಆಗುವಂಥದ್ದು, ಮತ್ತು ಪದೇ ಪದೇ ಅಬೋಷನ್ ಆಗುವಂಥ ರಿಸ್ಕ್ ಇರುತ್ತೆ.
ಇನ್ನು ಈ ತಾಯಿಗೆ ಯಾವ ಥರ ಅಪಾಯಗಳು ಅಂತಂದರೆ ಕೈಕಾಲು ಊದ್ಕೊಳ್ಳೋ ಅಂಥದ್ದು, ಸ್ವೆಲ್ಲಿಂಗ್ ಬರೋ ಅಂಥದ್ದು, ಕಣ್ಣು ಮಂಜಾಗೋದು, ಕೆಲವರಿಗೆ ಇದು ಬರುತ್ತೆ, ಏನು ಪಿಟ್ಸ್ ಬರುತ್ತೆ. ಕೆಲವರು ನೀವು ಕೇಳಿರ್ಬೋದು, ಡೆಲಿವರಿ ಟೈಮಲ್ಲಿ ಪೇಯ್ನ್ ಬಂದಾಗ ಪಿಟ್ಸ್ ಬಂದಿತ್ತು ಅವಳಿಗೆ ಅಂತ ಹೇಳ್ತಾರೆ, ಅಥವಾ ಪ್ರೆಗ್ನೆನ್ಸಿ ಇದ್ದಾಗ ಪಿಟ್ಸ್ ಬಂದಿತ್ತು ಅಂತ ಹೇಳ್ತಾರೆ. ಸೊ ಇಂಥದ್ದೆಲ್ಲ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ತಪ್ಪಿಸೋದಕ್ಕೆ ಅಂತಲೇ ಪ್ರೆಗ್ನೆಂಟ್ ಲೇಡೀಸ್ಗೆ ದಿನಕ್ಕೊಂದು 150 ಮಿಲಿಗ್ರಾಮ್ನಷ್ಟು ಆಸ್ಪಿರಿನ್ ಮಾತ್ರೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದಾಗೆ ಅದು ಅವರ ಹಿಂದಿನ ಹಿಸ್ಟ್ರಿ ಏನಿರುತ್ತೆ, ಸೊ ಆ ಹಿಸ್ಟ್ರಿ ಮೇಲೆ ಅವ್ರಿಗೆ ಎಷ್ಟು MG ಕೊಡಬೇಕಾಗತ್ತೆ ಅಂಥೇಳಿ ಡಾಕ್ಟರ್ಗಳು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಈ ಮೆಡಿಕೇಷನ್ನ ನಮಗೆ ಅರ್ಲಿ ಪ್ರೆಗ್ನೆನ್ಸಿಗಳಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಮಗುವಿಗೆ ಈಸಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಟ್ಯಾಬ್ಲೆಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಇನ್ನು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಬಗ್ಗೆ ಹೇಳೋದು, ಈ ಟ್ಯಾಬ್ಲೆಟ್ನ ಬಿಫೋರ್ ಪ್ರೆಗ್ನೆನ್ಸಿನೂ ಕೊಡ್ತಾರೆ, ಆಫ್ಟರ್ ಪ್ರೆಗ್ನೆನ್ಸಿನೂ ಕೊಡ್ತಾರೆ. ಬಿಫೋರ್ ಪ್ರೆಗ್ನೆನ್ಸಿ ಯಾಕೆ ಅಂತಂದರೆ ನಿಮಗೆ ಪ್ರೆಗ್ನೆನ್ಸಿ ನಿಲ್ಲಲಿಕ್ಕೆ, ಸರಿಯಾಗಿ ಇಂಪ್ಲಾಂಟೇಷನ್ ಆಗಲಿಕ್ಕೆ ಕೊಡುವಂಥದ್ದು. ಇನ್ನು ಆಫ್ಟರ್ ಪ್ರೆಗ್ನೆನ್ಸಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗಬಾರ್ದು, ಅಂದರೆ ಗರ್ಭಪಾತ ಆಗಬಾರ್ದು, ಕೆಲವರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಥರ ಎಲ್ಲ ಆಗಬಾರ್ದು ಅಂತೇಳಿ ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ನ 12 ವೀಕ್ಸ್ವರೆಗೂ ತೊಗೊಳ್ಳಿಕ್ಕೆ ಹೇಳ್ತಾರೆ. ನನಗೂ ಅಷ್ಟೇ 12 ವೀಕ್ಸ್ವರೆಗೂ ತೊಗೊಳ್ಳಿಕ್ಕೆ ಹೇಳಿದರು. ಆಮೇಲೆ ಡೇ ಬೈ ಡೇ ಒಂದೇ ಸರಿ ಸ್ಟಾಪ್ ಮಾಡೋದು ಬೇಡ, ಡೇ ಬೈ ಡೇ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಎಕೋಸ್ಪ್ರಿನ್ ಮಾತ್ರ ನನಗೆ ಈಗಲೂ ಕೂಡ ತೊಗೊಳ್ತಾ ಇದ್ದೀನಿ. ಮೇ ಬಿ ನನಗೆ ಅದು 34 ವೀಕ್ಸ್ವರೆಗೂ ತೊಗೊಳ್ಳಿಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಯಾಕಂದರೆ ಮಗುಗೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ. ಸೊ ನಾನು ಅದನ್ನು ಕೂಡ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಹೇಳ್ತೀನಿ. ಇನ್ನು ಪ್ರೊಜೆಸ್ಟ್ರಾನ್ ಬಗ್ಗೆ ಹೇಳ್ತಿದ್ದೆ. ಆ್ಯಕ್ಚುಲಿ ಪ್ರೊಜೆಸ್ಟ್ರಾನ್ ಎಲ್ರಿಗೂ ಕೂಡ ರೆಫರ್ ಮಾಡೋದಿಲ್ಲ, ಯಾಕಂತಂದರೆ ಇದು ನಮಗೆ ನ್ಯಾಚುರಲ್ಲಾಗಿ ಬಿಡುಗಡೆ ಆಗುವಂತಹ ಹಾರ್ಮೋನು. ನಮಗೆ ಓವ್ಯುಲೇಷನ್ ಆಗಿದ್ದಲ್ಲಿ, ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಆ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಸೊ ಕೆಲವರಿಗೆ ಅದು ಆಗದೆ ಇರ್ಬೋದು, ಹಾರ್ಮೋನ್ ಡಿಫಿಷಿಯನ್ಸಿ ಇರ್ಬೋದು, ಕೆಲವರಿಗೆ ಅಬ್ನಾರ್ಮಲ್ ಬ್ಲೀಡಿಂಗ್ ಇರ್ಬೋದು, ಅಥವಾ ಸರಿಯಾಗಿ ಪೀರಿಯಡ್ಸ್ ಬರ್ದಿರ ಇರ್ಬೋದು, ಕೆಲವ್ರಿಗೆ ಹಿಂದಿಂದೆ ಅಬೋಷನ್ ಆಗಿರ್ಬೋದು. ಸೊ ಅಂಥವ್ರಿಗೆ ಈ ಹಾರ್ಮೋನ್ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ಈ ಟ್ಯಾಬ್ಲೆಟ್ಗಳನ್ನ ರೆಫರ್ ಮಾಡ್ತಾರೆ. ಇಲ್ಲ ಏನೂ ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದಾರೆ, ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೇನು ಸಜೆಸ್ಟ್ ಮಾಡೋದಿಲ್ಲ. ಇನ್ನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳುವಂಥದ್ದಾದರೆ, ಫೋಲಿಕ್ ಆ್ಯಸಿಡ್ ಬಂದುಬಿಟ್ಟು ನಮ್ಮ ಒಂದು ಪ್ರೆಗ್ನೆನ್ಸಿ ಸಪೋರ್ಟಿಂಗ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರ್ಗೂ ಕೂಡ ಕೊಡ್ತಾರೆ ಬಿಫೋರೇ. ಸೊ ಇದು ಆಫ್ಟರ್ ಕೂಡ ಕೊಡ್ತಾರೆ. ಸೊ ಇದ್ರ ಬಗ್ಗೆಯೂ ಕೂಡ ನಾನೊಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಅಂತಂದರೆ ನಾನು ನನ್ನ ಹಿಂದೆ ಒಂದು ವಿಡಿಯೋ ಮಾಡಿರುವಂತಹ ಒಂದು ಇದೆ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ. ಸೊ ಆ ವಿಡಿಯೋ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯಾರಾದರೂ ವಾಚ್ ಮಾಡಿಲ್ಲ ಅಂತಂದರೆ ವಾಚ್ ಮಾಡಿ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಒಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೆ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.